ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾಳಿದ್ದು ನಾವು ತಮಿಳ್ನಾಡು ಟ್ರಿಪ್ ಗೆ ಹೋಗ್ತಾ ಇದೀವಿ. ಆಲ್ಮೋಸ್ಟ್ ಒಂದು 5 days ಡಿವೋಷನಲ್ ಟ್ರಿಪ್ ಇದು. ಸೊ ಇನ್ನ ನಾನು ಪ್ಯಾಕಿಂಗ್ ಶುರು ಮಾಡಿಲ್ಲ. ನಾನು ಹೇಗೆ ಪ್ಯಾಕಿಂಗ್ ಮಾಡ್ತೀನಿ ಅನ್ನೋದನ್ನ ನಿಮ್ ಜೊತೆಗೆ ಆ ಪ್ರಾಸೆಸ್ ನ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸೊ ಆದ್ರಿಂದ ಬನ್ನಿ ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ಬನ್ನಿ ನಮ್ಮ ಪ್ಯಾಕಿಂಗ್ ಶುರು ಮಾಡೋಣ ಇವಾಗ. ಸೊ ನಾವು ಹೋಗ್ತಾ ಇರೋದು 5 days ಡಿವೋಷನಲ್ ತಮಿಳ್ನಾಡು ಟ್ರಿಪ್. ಸೊ ಆದ್ರಿಂದ ಒಂದಷ್ಟು ಟ್ರೆಡಿಷನಲ್ ಡ್ರೆಸ್ಸಸ್ ನ ಜಾಸ್ತಿ ತಗೋಬೇಕು ಅಂತ ನನ್ನ ಮನಸ್ಸಲ್ಲಿದೆ. ಯೂಶಲಿ ನನ್ನ ಪ್ಯಾಕಿಂಗ್ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ನಾನು ಆಲ್ಮೋಸ್ಟ್ 1 week ಬಿಫೋರ್ ನಾನು ಎಲ್ಲಾನು ಪ್ಲಾನ್ ಮಾಡ್ಕೊಂತೀನಿ. ಲೈಕ್ ಈ ದಿನಕ್ಕೆ ಏನ್ ಹಾಕೋಬೇಕು, ಈ ಡ್ರೆಸ್ ಹಾಕೊಂಡ್ರೆ ಇದ್ರ ಜೊತೆಗೆ ಯಾವ ಜ್ಯುವೆಲ್ರಿ ಹಾಕೋಬೇಕು, ಯಾವ ಸ್ಲಿಪ್ಪರ್ ಹಾಕೋಬೇಕು, ಯಾವ ಪ್ಲೇಸ್ ಹೋಗ್ತಾ ಇದೀವಿ, ಯಾವ ಪ್ಲೇಸ್ ಅಲ್ಲಿ ಎಷ್ಟೆಷ್ಟು ಟೈಮ್ ಸ್ಪೆಂಡ್ ಮಾಡ್ಬೇಕು, ಇದನ್ನೆಲ್ಲ ಐಟ್ನರಿ ನಾವು ಮುಂಚೆನೆ ಎಲ್ಲಾನು ಪ್ಲಾನ್ ಮಾಡ್ಕೊಂತೀವಿ. ಬಟ್ ಈ ಟ್ರಿಪ್ ಅಲ್ಲಿ ಏನ್ ಮಾಡಿದೀನಿ ಅಂತ ಹೇಳಿದ್ರೆ, ನಿಮ್ ಜೊತೆಗೆ ನನ್ನ ಪ್ಯಾಕಿಂಗ್ ಪ್ರಾಸೆಸ್ ಹೇಗಿರುತ್ತೆ ಅನ್ನೋದನ್ನ ತೋರ್ಸೋದಕ್ಕೋಸ್ಕರ ಇನ್ನ ಏನೂ ಪ್ಲಾನ್ ಮಾಡಿಲ್ಲ ಆಕ್ಚುಲಿ ನಾನು. ಸೊ ಆದ್ರಿಂದ ಬನ್ನಿ ಶುರು ಮಾಡೋಣ. ಹೇಗಿರುತ್ತೆ ನನ್ನ ಪ್ಯಾಕಿಂಗ್ ಪ್ರಾಸೆಸ್ ಅನ್ನೋದನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇದು ನನ್ನ ವಾರ್ಡ್ರೋಬ್. ನೀವು ನೋಡ್ತಾ ಇದೀರಾ, ಇಷ್ಟೇ. ಆಕ್ಚುಲಿ ನನ್ನ ಸೀರೆ ಜಾಸ್ತಿ ಇಲ್ಲ, ಇಷ್ಟೇ ಇರೋದು. 1 year ಇಂದ ತಗೊಂಡಿರುವಂತ ಸೀರೆ ಇಷ್ಟು. ಇದರಲ್ಲಿ ಒಂದಷ್ಟು ನಮ್ಮ ಅಮ್ಮನ ಸೀರೆನೂ ಮಿಕ್ಸ್ ಆಗಿದೆ ಮಧ್ಯದಲ್ಲಿ. ನಾನು ಟ್ರೆಡಿಷನಲ್ ಡ್ರೆಸ್ಸಸ್ ಯಾವ ಸೀರೆ ಹಾಕೋಬೇಕು, ಫಸ್ಟ್ ಡೇ ಮದುವೆಗೆ ಹೋಗ್ತಾ ಇದೀವಿ. ಮದುವೆಯಲ್ಲಿ ನಂಗೆ ಸ್ವಲ್ಪ ಟೈಮ್ ಇದೆ. ಯಾಕೆ ಅಂತ ಹೇಳಿದ್ರೆ, ನಾವು ಬೆಳಿಗ್ಗೆ ಬೆಂಗಳೂರಿಂದ ಹೊರಟ್ರೆ ಸಂಜೆ ಮದುವೆಗೆ ಹೋಗ್ತೀವಿ. ಮದುವೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ದೇವಸ್ಥಾನಕ್ಕೆ ಹೋಗುವಂತ ಪ್ಲಾನ್ ಇರೋದು ನಮ್ದು. ಸೊ ಆದ್ರಿಂದ ಮದುವೆಗೆ ಯಾವ ಸೀರೆ ಹಾಕೋಬೇಕು, ನಂದು ಇದರಲ್ಲಿ ಟ್ರೆಡಿಷನ್ ಅಂತ ಹೇಳಿದ್ರೆ ಫುಲ್ ಸಿಲ್ಕ್ ಬೇಕಾಗಿಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ, ಟ್ರಾವೆಲಿಂಗ್ ಮಾಡೋದಿರುತ್ತೆ, ಅಲ್ಲಿ ಇಲ್ಲಿ ಓಡಾಡೋದಿರುತ್ತೆ, ಸೀರೆ ಹಾಳಾಗೋದು ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಸೊ ಅದರಿಂದ ಫುಲ್ ಹೈ ಎಂಡ್ ಅಲ್ಲಿ ಹೋಗದೆ, ಫುಲ್ ಲೋ ಎಂಡ್ ಅಲ್ಲಿ ಹೋಗದೆ, ಮೀಡಿಯಂ ರೇಂಜ್ ಅಲ್ಲಿ ಸೀರೆಗಳನ್ನ ನಾನು ಇವಾಗ ತಗೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇದನ್ನ ತಗೊಳ್ಳೋಣ, ಇದು ಬೇಡ. ಓಕೆ, ಈ ಸೀರೆ ತಗೊಂತೀನಿ. ಇದು ಸ್ವಲ್ಪ ಡಾರ್ಕ್ ಇರೋದ್ರಿಂದ ಫೋಟೋಸ್ಗೆಲ್ಲ ತುಂಬಾನೇ ಚೆನ್ನಾಗಿ ಬರುತ್ತೆ, ಹಾಗೆ ದೇವಸ್ಥಾನಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಈ ಸೀರೆ. ಪಿಂಕ್ ಅಂಡ್ ಗ್ರೀನ್ ಕಾಂಬಿನೇಷನ್ ಇದೆ ಈ ಸೀರೆ. ಇದನ್ನ ತಗೊಂತೀನಿ. ಸೊ ಇದೊಂದಿರ್ಲಿ, ಮತ್ತೆ ಇದನ್ನ ಒಳಗೆ ಎತ್ತಿಟ್ಬಿಡೋಣ. ಓಕೆ, ಸೊ ವಿ ಆರ್ ಡನ್ ವಿತ್ ಮದುರಾಯಿ ಡ್ರೆಸ್. ಸೊ ಇದು ಓಕೆ. ಈಗ 2ನೇದು ಮತ್ತೆ 3ನೇ ಸೀರೆ ತಗೋಬೇಕಂತ ಹೇಳಿದ್ರೆ, ಮೇ ಬಿ ನನ್ಗೆ ಸೀರೆ ಹಾಕೊಂಡು ಟ್ರಾವೆಲ್ ಮಾಡೋ ಚಾನ್ಸಸ್ ಬಂದ್ರೂ ಬರ್ಬೋದು. ಸೊ ಆದ್ರಿಂದ ನಾನು ಸ್ವಲ್ಪ ಕಂಫರ್ಟಬಲ್ ಆಗಿರೋ ಸೀರೆ ತಗೋಬೇಕು ಅಂತ ಅನ್ಕೊಂಡಿದೀನಿ. ನೋಡೋಣ, ಯಾಕೆಂದ್ರೆ ಸುಮ್ಮನೆ ಸಿಲ್ಕ್ ಎಲ್ಲ ತಗೊಂಡು ಮ್ಯಾನೇಜ್ ಮಾಡೋದಕ್ಕೆ ಆಗ್ಲಿಲ್ಲ ಅಂತಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಒಂದು 4 to 5 hours ಟ್ರಾವೆಲ್ ಮಾಡ್ಬೇಕಾಗತ್ತೆ. ಸೊ ಆದ್ರಿಂದ ಸ್ವಲ್ಪ ಲೈಟ್ ವೆಯ್ಟ್ ಇರುವಂತ ಸೀರೆ. ಇದು ಲೈಟ್ ವೆಯ್ಟ್ ಇದೆ, ಮತ್ತೆ ಗ್ರೀನ್ ಕಾಂಬಿನೇಷನ್ ಆಗುತ್ತೆ, ಬೇಡ ಅದು. ಓಕೆ, ಕಾಟನ್ ಸೀರೆ ನೋಡೋಣ. ಓಕೆ, ಇದು ಸಿಂಪಲ್ ಆಗಿರೋ ಕಾಟನ್ ಸೀರೆ. ಇದು ಕಾಟನ್ ಸೀರೆ ತುಂಬಾನೇ ಡಿಗ್ನಿಫೈಡ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಒಂಥರ ಹಾಕೊಳ್ಳೋದಕ್ಕೆ. ಬಟ್ ಇದಕ್ಕೆ ಮ್ಯಾಚಿಂಗ್ ಬ್ಲೌಸ್ ನನ್ನ ಹತ್ರ ಇಲ್ಲ. ನೋಡೋಣ, ನನ್ನ ಹತ್ರ ಆಲ್ರೆಡಿ ಇರುವಂತ ಬ್ಲೌಸ್ ಅಲ್ಲಿ ಹೇಗ್ ಮ್ಯಾಚ್ ಮಾಡ್ತೀನಿ ಅಂತ ಹೇಳಿ. ಸೊ ಇದೊಂದು ಸೀರೆ ಇಟ್ಕೊಂಡಿರ್ತೀನಿ. ಈಗ ಇನ್ನೊಂದು ಸೀರೆ ಸೆಲೆಕ್ಟ್ ಮಾಡ್ಬೇಕು. ಇದು ಗ್ರೀನ್ ಮತ್ತೆ ಎಲ್ಲೋ ಬೇಡ ಅನಿಸ್ತಾ ಇದೆ. ಇದು ಸ್ವಲ್ಪ ಜಾಸ್ತಿ ಆಗುತ್ತೆ. ಇದೆಲ್ಲ ಸ್ವಲ್ಪ ಫ್ಯಾನ್ಸಿ ಸ್ಯಾರೀಸ್ ಇದೆ. ಓಕೆ, ಈ ಸೀರೆ ನೋಡೋಣ. ಇದೊಂಥರ ಈರುಳ್ಳಿ ಸಿಪ್ಪೆ ಕಲರ್ ಅಂತ ಹೇಳ್ತಾರೆ. ನನ್ಗೆ ಇದು ಕರೆಕ್ಟ್ ಕಲರ್ ಏನು ಅಂತ ಹೇಳೋದು ಗೊತ್ತಾಗ್ತಾ ಇಲ್ಲ. ಸೊ ಮೇ ಬಿ ಈರುಳ್ಳಿ ಸಿಪ್ಪೆ ಕಲರ್ ಅಂತಾನೆ ಹೇಳ್ಬೋದು ಇದನ್ನ. ಈ ಸೀರೆ ಪೂರ್ತಿ ಈ ತರ ಇದೆ. ನನ್ಗೆ ತುಂಬಾನೇ ಇಷ್ಟ ಈ ಸೀರೆ, ಚೆನ್ನಾಗಿದೆ, ಸಿಂಪಲ್ ಆಗಿ ಚೆನ್ನಾಗಿ ಕಾಣುತ್ತೆ ಅಂತ ನನಗೆ ಅನ್ಸುತ್ತೆ. ಸೊ ಇದಕ್ಕೂ ನನ್ನ ಹತ್ರ ಬ್ಲೌಸ್ ಇಲ್ಲ. ಬ್ಲೌಸ್ ನ ಮಿಕ್ಸ್ ಅಂಡ್ ಮ್ಯಾಚ್ ಏನಾದ್ರು ಮಾಡೋಣ. ಸೊ ಇದು ಓಕೆ, ಇದನ್ನು ಎತ್ತಿಟ್ಬಿಡ್ತೀನಿ. ಓಕೆ, ಇವಾಗ ಬ್ಯಾಕಪ್ ಸೀರೆ ತಗೊಂತೀನಿ. ಬ್ಯಾಕಪ್ ಯಾಕೆ ಅಂತ ಹೇಳಿದ್ರೆ, ಮತ್ತೆ ನಮ್ಗೆಲ್ಲಾದ್ರೂ ಒಂದಿನ ಎಕ್ಸ್ಟೆಂಡ್ ಮಾಡಿದ್ರೆ ಅಥವಾ ನನಗೆಲ್ಲಾದ್ರೂ ರೆಡಿ ಆಗೋದಕ್ಕೆ ಟೈಮ್ ಸಿಕ್ಕಿದ್ರೆ ಅಂತ ಹೇಳಿ ಇನ್ನೊಂದು ಸೀರೆ ತಗೊಂತಾ ಇದ್ದೀನಿ ನಾನು. ಬ್ಯಾಕಪ್ ಸೀರೆ ಯಾವ ತಗೊಳ್ಳೋಣ? ಸೊ ಒಂದು ಕಾಟನ್ ಆಯ್ತು, ಒಂದು ಸಿಲ್ಕ್ ಆಯ್ತು, ಮತ್ತೆ ಆರ್ಗಾನ್ಸನೇ ತಗೊಳ್ಳೋಣ. ಹೇಗಿರುತ್ತೆ, ಮೇಂಟೈನ್ ಮಾಡ್ಬೋದಾ? ಮಾಡ್ತೀನಿ ಅಂತ ಅನ್ಸುತ್ತೆ, ನೋಡೋಣ. ಓಕೆ, ಇದು ಗ್ರೀನ್ ಬೇಡ. ಇದು ಮತ್ತೆ ಅದೇ ಕಲರ್ ಆಗುತ್ತೆ ಅಲ್ವಾ? ಬೇಡ, ಇದು ಬೇಡ. ಓಕೆ, ಇದು ಈ ಸೀರೆ ಹಾಕೋಬಹುದು. ಕರೆಕ್ಟ್, ಇದು ಚೆನ್ನಾಗಿದೆ ಅಲ್ಲ ಈ ಸೀರೆ? ಇದನ್ನ ತಗೊಳ್ಳೋಣ. ಗೋಲ್ಡನ್ ಅಲ್ಲಿದೆ. ಇದು ಲೈಟ್ ವೇಟ್, ತುಂಬಾನೇ ಲೈಟ್ ವೇಟ್ ಇದು. ಸೊ ಇದಕ್ಕೆ ಗೋಲ್ಡನ್ ಬ್ಲೌಸ್ ಇದೆ. ಸೊ ಈ ಸೀರೆ ತಗೊಂತೀನಿ ನಾನು. ಬ್ಯಾಕಪ್ ಸೀರೆ ಅದಿರ್ಲಿ.
ಇಲ್ಲಿ ಮೇಲ್ಗಡೆ ಎಲ್ಲ ಸೀರೆಗಳು ಇಟ್ಕೊಂಡಿದ್ದೀನಲ್ಲ, ಕೆಳಗಡೆ ಈ ಪೌಚ್ ಅಲ್ಲಿ ನಾನು ನನ್ನ ಎಕ್ಸ್ಟ್ರಾ ಬ್ಲೌಸಸ್ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಸೊ ಇವಾಗ ಬ್ಲೌಸ್ ಸೆಟ್ ಮಾಡೋಣ ಇದಕ್ಕೆ. ಓಕೆ, ಈ ಬ್ಲೌಸ್ ಹಾಕೋಬಹುದು. ನನ್ಗಿದು ಈ ಬ್ಲೌಸ್ ನನ್ಗೆ ನಮ್ಮ ಆಂಟಿ ಕೊಟ್ಟಿದ್ದು ಮದ್ವೆ ಆಗಿದ್ದ ಹೊಸ್ತರಲ್ಲಿ. ಸೊ ಇದೊಂದು ಬ್ಲೌಸ್ ತೆಗೆದಿಡ್ತೀನಿ. ಅದಾದ್ಮೇಲೆ ಓಕೆ, ಗೋಲ್ಡನ್ ಬ್ಲೌಸ್ ಯಾವಾಗ್ಲೂ ತಗೊಂಡೋಗ ಸೇಫ್. ಸೊ ನಾನು ಎಲ್ಲಿಗೋದ್ರೂ ಒಂದು ಗೋಲ್ಡನ್ ಬ್ಲೌಸ್ ಎಕ್ಸ್ಟ್ರಾ ಇಟ್ಕೊಂಡಿರ್ತೀನಿ. ಸೊ ಇವತ್ತು ಹಾಗೆ ಒಂದು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಓಕೆ, ಈ ಗೋಲ್ಡನ್ ಬ್ಲೌಸ್ ಯಾವ್ದು ತಗೊಳ್ಳೋದು? 2-3 ಗೋಲ್ಡನ್ ಬ್ಲೌಸ್ ಹೊಲ್ಸ್ಕೊಂಡಿದ್ದೀನಿ ನಾನು. ಬೇಡ, ಇದು ಸ್ವಲ್ಪ ಕಷ್ಟ ಆಗುತ್ತೆ, ಇರಿಟೇಟ್ ಆದಂಗ ಆಗುತ್ತೆ ಒಂದೊಂದ್ಸರಿ. ಇದೇ ಗೋಲ್ಡನ್ ಬ್ಲೌಸ್ ಇರ್ಲಿ. ಒಂದು ಗೋಲ್ಡನ್ ಬ್ಲೌಸ್ ಆಗಿದೆ, ಒಂದು ರೆಡ್ ಬ್ಲೌಸ್ ಆಗಿದೆ. ಮತ್ತೆ ಇದಕ್ಕಲ್ಲ, ಈಗ ಮ್ಯಾಚ್ ಮಾಡ್ಬೇಕಲ್ಲ ಫಸ್ಟ್ ಇದಕ್ಕಲ್ವಾ. ಸೊ ಇದು ಹೇಗಿದೆ ಈ ಸೀರೆ? ಓಕೆ, ಮಧ್ಯದಲ್ಲಿ ಬ್ಲೂ ಕಲರ್ ಇದೆ ಅಲ್ವಾ? ಓಕೆ, ಬ್ಲೂ ಇದೆ ಅಂತಂದ್ರೆ ಬ್ಲೂ ಕಲರ್ ಹಾಕ್ಬೋದು. ಇಲ್ಲಿ ಬಾರ್ಡರ್ಲು ಬ್ಲೂ ಬಂದಿದೆ, ಸೊ ಆದ್ರಿಂದ ಯಾ ನಂತರ ಇದೆ ಒಂದು ಬ್ಲೂ ಕಲರ್. ಎಸ್, ಸೊ ಇದಕ್ಕೆ ಮ್ಯಾಚ್ ಆಗುತ್ತೆ, ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗ್ತದೆ. ಓಕೆ, ಸೊ ಈ ಸೀರೆಗೆ ಈ ಬ್ಲೌಸ್ ಸೆಟ್ ಆಯ್ತು. ಆ ಸೀರೆಗೆ ಆಲ್ರೆಡಿ ಬ್ಲೌಸ್ ಇದೆ, ಈ ಸೀರೆಗೆ ಸೆಟ್ ಆಯ್ತು. ಅದು ಬ್ಯಾಕಪ್ ಸೀರೆನೂ ರೆಡಿ ಇದೆ. ಇನ್ನು ಈ ಸೀರೆಗೆ ಇದು ಮ್ಯಾಚ್ ಆಗ್ತಾ ಇಲ್ಲ, ಬಟ್ ನೋಡೋಣ, ಇಟ್ಕೊಂಡಿರ್ತೀನಿ ಆದ್ರೂ. ಯಾಕೆಂದ್ರೆ ಇದು ಈ ಬಾರ್ಡರ್ ಇದು ಬ್ಲೌಸ್ ಸ್ವಲ್ಪ ಸೇಮ್ ಕಲರ್ ಅಲ್ಲಿ ಬರುತ್ತೆ. ಈ ಸೀರೆ ಇರ್ಲಿ, ಎಕ್ಸ್ಟ್ರಾ ಗೋಲ್ಡನ್ ಬ್ಲೌಸ್ ಇರ್ಲಿ. ಹಾಗೇನೆ ಈ ಯೆಲ್ಲೋ ಕಲರ್ ಬ್ಲೌಸ್ ಸೂಟ್ ಆಗಲ್ಲ. ಓಕೆ, ನನ್ನ ಪ್ರಕಾರ ಸಾಕಂತ ಅನ್ಸುತ್ತೆ. ಅದಕ್ಕೆ ಯಾವ್ದು ಸೆಟ್ ಆಗ್ಲಿ ಅಂದ್ರೆ ಗೋಲ್ಡನ್ ಕಲರ್ ಬ್ಲೌಸ್ ಹಾಕೊಂತೀನಿ. ಸೊ ವಿ ಆರ್ ಡನ್ ವಿತ್ ಬ್ಲೌಸಸ್. ಎಷ್ಟು ಬೇಗ ಆಗ್ತಾ ಇದೆಯಲ್ಲ ಪ್ಯಾಕಿಂಗ್. ಸೊ ಇಷ್ಟೇ, ನೀವು ಯಾವ ದಿನಕ್ಕೆ ಯಾವ ಡ್ರೆಸ್ಸಸ್ ಹಾಕೋಬೇಕು ಅನ್ನೋದನ್ನ ಮುಂಚೆನೆ ಪ್ಲಾನ್ ಮಾಡ್ಕೊಂಡ್ರೆ ಅವತ್ತಿನ ದಿನ ಎದ್ದ ತಕ್ಷಣ ಆರಾಮಾಗಿ ಡ್ರೆಸ್ ಹಾಕೊಂಡು ನಿಮ್ ಏನ್ ನೆಕ್ಸ್ಟ್ ಐಟರ್ ಇದೆ ಅದನ್ನ ಫಾಲೋ ಮಾಡೋದಕ್ಕೆ ತುಂಬಾನೇ ಈಸಿ ಆಗುತ್ತೆ. ಸೊ ಇವಾಗ ನಂದು ಟ್ರೆಡಿಷನಲ್ ಡ್ರೆಸ್ಸಸ್ ಆಗಿದೆ, ಅಂದ್ರೆ ಸೀರೆ ಆಗಿದೆ. ನೆಕ್ಸ್ಟ್ ಒಂದಷ್ಟು ಕುರ್ತೀಸ್ ತಗೊಂತೀನಿ. ಸೊ ಬನ್ನಿ ಅದನ್ನ ನೋಡೋಣ. ಕುರ್ತೀಸ್ ನಾನು ಹೊಸದ್ ಯಾವ್ದೇ ಡ್ರೆಸ್ ತಗೊಂಡ್ರೆ ಅದನ್ನ ಕೆಳಗಡೆ ರೋಲ್ ಇಡ್ತಾ ಹೋಗ್ತೀನಿ, ನನ್ಗೆ ಯಾವಾಗ ಬೇಕು ಅವಾಗ ನೆನಪಾಗುತ್ತೆ ಅಂತ ಹೇಳಿ. ಬನ್ನಿ ನಾನು ಅದನ್ನ ಸೆಲೆಕ್ಟ್ ಮಾಡಿ ನಾನು ನಿಮ್ಗೆ ನೆಕ್ಸ್ಟ್ ಕ್ಲಿಪ್ ಅಲ್ಲಿ ತೋರಿಸ್ತೀನಿ. ಈಗ ನಾನು ಒಂದಷ್ಟು ಡ್ರೆಸ್ಸಸ್ ನ ಸೆಲೆಕ್ಟ್ ಮಾಡಿಟ್ಟಿದ್ದೀನಿ. ಫಸ್ಟ್ ಒನ್ ಅದರಲ್ಲಿ ನೀವು ಮೀಶೋ ಹಾಲ್ ಅಲ್ಲಿ ನೋಡಿರ್ತೀರಾ, ಇದು ಆರೆಂಜ್ ಕಲರ್ ಗೌನ್. ಇದು ತುಂಬಾನೇ ಕಂಫರ್ಟ್ ಆಗಿರುತ್ತೆ, ಲೈಟ್ ವೇಟ್ ಇರೋದ್ರಿಂದ ಕ್ಯಾರಿ ಮಾಡೋದಕ್ಕೆ ತುಂಬಾನೇ ಈಸಿ ಆಗುತ್ತೆ ಅಂತ ಹೇಳಿ ಇದನ್ನ ತಗೊಂಡಿದ್ದೀನಿ. ಒಂದಿನ ಅದಾಗುತ್ತೆ. ಅದಾದ್ಮೇಲೆ ಇದು ಇನ್ನೊಂದು ಲಾಂಗ್ ಗೌನ್, ಇದು ಸ್ಲೀವ್ಲೆಸ್ ಲಾಂಗ್ ಗೌನ್ ಈ ತರ ಬರುತ್ತೆ. ಸೊ ಇದು ನಾನು ಧನುಷ್ಕೋಟಿಯಲ್ಲಿಗಾದ್ರೂ ಹೋದಾಗ ಹಾಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನ ತಗೊಂಡಿದ್ದೀನಿ. ಇನ್ನೊಂದು ಸೆಟ್ ಬಂದು ಇದು ಬ್ರೌನ್ ಕಲರ್ ಅಲ್ಲಿ ಇದೆ. ಬ್ರೌನ್ ಆದ್ಮೇಲೆ ಇಲ್ಲಿ ಬಾರ್ಡರ್ ಅಲ್ಲಿ ದುಪಟ್ಟ ಬಾರ್ಡರ್ ಅಲ್ಲಿ ಗೋಲ್ಡನ್ ಕಲರ್ ಕೊಟ್ಟಿದ್ದಾರೆ. ಸೊ ಬೇರೆದೆಲ್ಲ ಒಂಥರ ಪಿಂಕ್, ಯೆಲ್ಲೋ, ವೈಟ್ ಕಲರ್ ಅಲ್ಲಿ ತಗೊಂಡಿದ್ದೀನಿ. ಡಾರ್ಕ್ ಕಲರ್ ಅಲ್ಲಿ ಯಾವ್ದು ಇಲ್ಲ ಅಂತಂದ್ರೆ ಬ್ಲಾಕ್ ಬ್ರೌನಿಶ್ ಶೇಡ್ ಅಲ್ಲಿ ಯಾವ್ದು ಇಲ್ಲ ಅಂತ ಹೇಳಿ ಈ ಬ್ರೌನ್ ಕಲರ್ ಒಂದು ತಗೊಂಡಿದ್ದೀನಿ. ಅದಾದ್ಮೇಲೆ ಇನ್ನೊಂದು ಕುರ್ತಾ ಸೆಟ್ ತಗೊಂಡಿದ್ದೀನಿ. ಇದು ವೈಟ್ ಅಂಡ್ ಪಿಂಕ್. ಸೊ ಪ್ಯಾಂಟ್ ವಿತ್ ಪ್ಯಾಂಟ್ ಬರುತ್ತೆ, ಇದು ಪ್ಲಾಜೋ ಪ್ಯಾಂಟ್, ಸಾರಿ ಸ್ಟ್ರೈಟ್ ಕಟ್ ಪ್ಯಾಂಟ್ ಇದೆ. ಸೊ ಇದೊಂದು, ಸೊ 1 2 3 4 ಆಯ್ತು. ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಇಂಡೋ ವೆಸ್ಟರ್ನ್ ತರ ಡ್ರೆಸ್ ತಗೊಳ್ಳೋಣ ಅಂತ ಹೇಳಿ ಇದು ಪ್ಲಾಜೋ ತಗೊಂಡಿದ್ದೀನಿ, ಯೆಲ್ಲೋ ಕಲರ್. ಸ್ವಲ್ಪ ಪಾಪಪ್ ಕಲರ್, ಇದು ತುಂಬಾನೇ ಚೆನ್ನಾಗಿ ಕಾಣುತ್ತೆ ಫೋಟೋದಲ್ಲೆಲ್ಲ. ಈ ಯೆಲ್ಲೋ ಕಲರ್ಗೆ ಇನ್ನ ಟಾಪ್ ಸೆಲೆಕ್ಟ್ ಮಾಡಿಲ್ಲ ನಾನು, ಅದನ್ನ ಟಾಪ್ ಸೆಲೆಕ್ಟ್ ಮಾಡೋಣ ಬನ್ನಿ. ಸೊ ಆ ಯೆಲ್ಲೋ ಕಲರ್ ಪ್ಲಾಜೋಗೆ ಒಂದಷ್ಟು ವೈಟ್ ಕಲರ್ ಟಾಪ್ ಹಾಗೆ ಒಂದು ಯೆಲ್ಲೋ ಕಲರ್ ಟಾಪ್ ಸೆಲೆಕ್ಟ್ ಮಾಡಿಟ್ಟಿದ್ದೀನಿ. ಫಸ್ಟ್ ಯೆಲ್ಲೋ ಕಲರ್ ತೋರಿಸ್ತೀನಿ. ಈ ಟಾಪಿಗೂ ಈ ಪ್ಯಾಂಟಿಗೂ ಕಲರ್ ಸ್ವಲ್ಪ ವೇರಿ ಆಗ್ತಾ ಇದೆ ಅಲ್ಲ, ಸೊ ಇದು ಬೇಡ ಅಂತ ಅನ್ಸುತ್ತೆ. ಇದನ್ನ ಸೈಡ್ ಅಲ್ಲಿ ಇಡೋಣ. ಸೊ ನೆಕ್ಸ್ಟ್ ಇದಕ್ಕೆ ಇನ್ಯಾವ್ದು ಮ್ಯಾಚ್ ಆಗುತ್ತೆ? ಇವಾಗ ಟಿ ಶರ್ಟ್ಸ್ ಹಾಕೊಳ್ಳೋದು ಟ್ರೆಂಡ್ ಅಲ್ಲಿ ಇದೆ ಅಲ್ವಾ, ಪ್ಲಾಜೋ ಪ್ಯಾಂಟ್ ಮೇಲ್ಗಡೆ. ಸೊ ಅದರಿಂದ ಈ ಸಿಕೆ ಟಿ ಶರ್ಟ್ ಚೆನ್ನಾಗಿ ಕಾಣುತ್ತೆ ಅಂತ ಅನ್ಕೊಂಡಿದೀನಿ. ಓಕೆ, ಸೊ ಇದೊಂದು ಇರ್ಲಿ ಸೈಡ್ ಅಲ್ಲಿ. ಹಾಗೆ ಇನ್ನು ಒಂದು ವೈಟ್ ಕಲರ್ ಸ್ಲೀವ್ಲೆಸ್ ಟಾಪ್ ತಗೊಂಡಿದ್ದೀನಿ. ಇದು ಮೇಲ್ಗಡೆ ತರ ಚಮಕಿ ಚಮಕಿ ಇದೆ, ಹಾಗೆ ಕೆಳಗಡೆ ತರ ಲೇಸ್ ಇದೆ. ಓಕೆ, ಇದು ಬೇಡ ಅಂತ ಅನ್ಸುತ್ತೆ. ಇದನ್ನು ಸೈಡ್ ಅಲ್ಲಿ ಇಡ್ತೀನಿ, ಇದು ಬೇಕಾಗಿಲ್ಲ ನನಗೆ. ನೆಕ್ಸ್ಟ್ ಇನ್ನೊಂದು ತಗೊಂಡಿರೋದು ಈ ತರ ವೈಟ್ ಕಲರ್ ಶರ್ಟ್. ಇದು ತುಂಬಾನೇ ಇಷ್ಟಪಟ್ಟು ತಗೊಂಡೆ, ಬಟ್ ಯಾವ್ದೇ ಅಕೇಶನ್ ಬಂದಿಲ್ಲ ಇದನ್ನ ಹಾಕೋದಕ್ಕೆ. ಸೂಟ್ ಆಗುತ್ತೆ ಅಂತ ಅನ್ಸುತ್ತಾ? ಇದು ಫುಲ್ ಸ್ಲೀವ್ಸ್ ಇದೆ, ಇದು ಫುಲ್ಲು ಬೇಡ ಬೇಡ, ಎಲ್ಲ ದೊಗ್ಲ ತರ ಆಗತ್ತೆ, ಒಂಥರ ಬಾಡಿ ಶೇಪ್ ಇಲ್ದಿರೋ ತರ ಆಗತ್ತೆ. ಸೊ ಅದು ಬೇಕಾಗಿಲ್ಲ. ಇವಾಗ ನಾವು 5 ಟಾಪ್ಸ್ ಇಂದ 2 ಟಾಪ್ಸ್ ಬಂದಿದೀವಿ.
ಇದೊಂದು ಎಕ್ಸ್ಪ್ಲೈನ್ ಮಾಡೋದು ಮರ್ತೋಗಿತ್ತು. ಇದು ಮೇಲ್ಗಡೆ ಈ ತರ ಮೆಶ್ ಇದೆ, ಕೆಳಗಡೆ ಈ ತರ ಇದೆ. ಮೇಲ್ಗಡೆ ಟ್ರಾನ್ಸ್ಪರೆಂಟ್ ಸೆಮಿ ಟ್ರಾನ್ಸ್ಪರೆಂಟ್ ನೆಟ್ ಇರೋದ್ರಿಂದ ಸೆಮಿ ಟ್ರಾನ್ಸ್ಪರೆಂಟ್ ಬರುತ್ತೆ. ಸೊ ನೋಡೋಣ, ನಾನು ಇದೆರಡನ್ನೂ ಹಾಕಿ ಟ್ರೈ ಮಾಡಿ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಂತೀನಿ. ಓಕೆ, ನಾನು ಇದೆರಡನ್ನೂ ಟ್ರೈ ಮಾಡಿದೆ. ಎರಡನ್ನೂ ಟ್ರೈ ಮಾಡಿ ನಾನು ಈ ಸ್ಲೀವ್ಲೆಸ್ ಟಾಪ್ ಇದೆಯಲ್ಲ, ನೆಟ್ಟೆಡ್ ಇದೆಯಲ್ಲ ಮೇಲ್ಗಡೆ, ಆ ಟಾಪಿಗೆ ಈ ಯೆಲ್ಲೋ ಕಲರ್ ಪ್ಯಾಂಟ್ ಅಂತ ಇವೆರಡೂ ಮ್ಯಾಚ್ ಮಾಡಿದ್ದೀನಿ. ಸೊ ವಿ ಆರ್ ಡನ್ ವಿತ್ ದಿಸ್ ಆಸ್ ವೆಲ್. ಈಗ ನೆಕ್ಸ್ಟ್ ರಾಮೇಶ್ವರಂ ಅಲ್ಲಿ ಅದು ಬಾವಿಯಲ್ಲಿ ಸ್ನಾನ ಎಲ್ಲ ಇರುತ್ತಲ್ವಾ, ಸೊ ಅದರಿಂದ ಒದ್ದೆ ಆದ್ರೂ ನನಗೆ ಕಂಫರ್ಟ್ ಆಗಿರುವಂತ ಡ್ರೆಸ್ ಬೇಕು. ಸೊ ಅದಕ್ಕೂ ಒಂದು ಕುರ್ತಾನೆ ತಗೋಬೇಕಂತ ಅನ್ಕೊಂಡಿದೀನಿ. ಅದಕ್ಕೆ ಈ ಕುರ್ತಾ ತಗೊಳ್ಳೋಣ. ಓಕೆ, ಜಸ್ಟ್ ವೈಟ್, ಇದಕ್ಕೆ ವೈಟ್ ಕಲರ್ ಪ್ಯಾಂಟ್. ಓಕೆ, ಸೊ ಇದು ಡನ್. ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ನನಗೆ ಆತರ ಮೈಯೆಲ್ಲ ಅಂಟ್ಕೊಂಡ್ರೆ ಬಟ್ಟೆ ಇಷ್ಟ ಆಗಲ್ಲ. ಸೊ ಅದರಿಂದ ಅದ್ರ ಮೇಲೆ ಕವರ್ ಮಾಡ್ಕೊಳ್ಳೋದಕ್ಕೊಂದು ದುಪ್ಪಟ್ಟ ತರ ತಗೊಂತಾ ಇದೀನಿ. ಇದು ನಾನು ಬಾಲಿಯಲ್ಲಿ ತಗೊಂಡಿದ್ದು ನಾವು. ಸೊ ಇದು ಸರಿ ಹೋಗುತ್ತೆ, ಸಾಕಿದು ನನ್ನ ಕವರ್ ಮಾಡ್ಕೊಳ್ಳೋದಕ್ಕೆ ಇದು ಸರಿ ಹೋಗುತ್ತೆ. ಓಕೆ, ಸೊ ಇದೆಲ್ಲ ಆದ್ಮೇಲೆ ನಾವು ರೆಸಾರ್ಟ್ ಪ್ರಾಪರ್ಟಿ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಹೇಳಿದ್ರೆ, ಅಥವಾ ಹತ್ರ ಎಲ್ಲಾದ್ರೂ ಹೋಟ್ಲಲ್ಲಿ ಹೋಗಿ ಸುಮ್ನೆ ಊಟ ಮಾಡ್ಕೊಂಡ್ ಬರ್ಬೇಕಂತ ಹೇಳಿದ್ರೆ ಒಂಥರ ನೈಟ್ ಕ್ಯಾಶುವಲ್ ಡ್ರೆಸ್ಸಸ್ ತರ ಬೇಕಾಗುತ್ತೆ. ಸೊ ಆದ್ರಿಂದ ನನ್ನ ಹತ್ರ ಒಂದು ಮಿಕ್ಕಿ ಮೌಸ್ ಸೆಟ್ ಇದೆ. ಸೊ ಇದೊಂದು ತಗೊಂತೀನಿ. ಅದಾದ್ಮೇಲೆ ಇದೊಂಥರ ಕಾರ್ಗೋ ಪ್ಯಾಂಟ್ ಇದೆ. ಸೊ ಈ ಪ್ಯಾಂಟಿಗೆ ಒಂದು ಟಾಪ್ ತಗೊಳ್ಳೋಣ. ಆ ಪ್ಯಾಂಟ್ ಮಾತ್ರ ನಂಗೆ ತುಂಬಾನೇ ಕಂಫರ್ಟ್ ಇದೆ ಅದು. ಸೊ ಆ ಪ್ಯಾಂಟಿಗೆ ಈ ಟಾಪ್ ಡನ್. ಸೊ ನಾವಿವಾಗ ಆಲ್ಮೋಸ್ಟ್ ಆಲ್ ಎಲ್ಲ ಕವರ್ ಮಾಡಿದೀವಿ, ಎಲ್ಲನೂ ತಗೊಂಡಿದೀನಿ ಅಂತ ಅನ್ಸುತ್ತೆ. ಹೌದು, ನೀವು ನೋಡ್ದಂಗೆ ಟ್ರಾಲಿ ಪ್ಯಾಕ್ ಆಗಿದೆ. ಟ್ರಾಲಿಯಲ್ಲಿ ಸೀರೆ, ಡ್ರೆಸ್ಸಸ್ ಅಲ್ಲದೆ ಅದಕ್ಕೆ ಬೇಕಾಗಿರುವಂತ ಬಳೆ, ನನ್ನ ಇಯರಿಂಗ್ ಹಾಗೆ ನನ್ನ ನೆಕ್ಲೆಸ್ ಎಲ್ಲಾನು ನಾನು ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನನಗೆ ಡೈಲಿ ಬೇಕಾಗಿರುವಂತ ಫೇಸ್ ವಾಶ್ ಆಗಿರ್ಬೋದು, ಅಥವಾ ನನ್ನ ಹೇರ್ ಕಂಡೀಷನರ್, ಶಾಂಪೂ ಇದನ್ನು ಸಹ ನಾನು ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಮೇನ್ ಏನಪ್ಪಾ ಅಂತ ಹೇಳಿದ್ರೆ, ನನಗೆ ಸೀರೆಗೆ ಬೇಕಾಗಿರುವಂತ ಪೆಟಿಕೋಟ್ಸ್ ಅಥವಾ ನಾರ್ಮಲ್ ನೈಟ್ ವೇರ್ಸ್, ಇನ್ನರ್ ವೇರ್ಸ್ ಇದು ಸಹ ನಾನು ಪ್ಯಾಕಿಂಗ್ ಆಗಿದೆ. ನಾನು ಯೂಶಲಿ ಸ್ಟ್ರೈಟ್ನರ್ ಯೂಸ್ ಮಾಡಲ್ಲ, ಬಟ್ ಸ್ಟಿಲ್ ಇರ್ಲಿ ಅಂತ ಹೇಳಿ ಸ್ಟ್ರೈಟರ್ನು ಸಹ ನಾನು ತಗೊಂಡಿದ್ದೀನಿ. ಈಗ ಟ್ರಾಲಿ ಆಲ್ ಸೆಟ್ ಅಂತಾನೆ. ಈಗ ನನ್ನ ಟ್ರಾಲಿ, ನನ್ನ ಹ್ಯಾಂಡ್ ಬ್ಯಾಗ್ ಎರಡೂ ರೆಡಿ ಆಗಿದೆ. ನಾನಂತೂ ಟ್ರಿಪ್ ಹೋಗೋದಕ್ಕೆ ತುಂಬಾನೇ ಎಕ್ಸೈಟ್ ಆಗಿದ್ದೀನಿ. ನನಗೆ ಇವತ್ತು ಆಲ್ಮೋಸ್ಟ್ 2.5 hours ತಗೊಂತು. ತುಂಬಾನೇ ಜಾಸ್ತಿ ಅಂತ ಅನಿಸ್ತಾ ಇದೆ ನನಗೂ, ಯಾಕೆಂದ್ರೆ ಇವತ್ತು ಶೂಟ್ ಮಾಡ್ತಾ ಪ್ಯಾಕ್ ಮಾಡಿದ್ರಿಂದ 2.5 hours ಆಯ್ತು. ಯೂಶಲಿ ನಾನು ವಿತಿನ್ 40-45 minutes ಅಲ್ಲೆಲ್ಲ ಎಲ್ಲಾನು ಮುಗಿಸ್ಬಿಡ್ತೀನಿ. ಡೇ 1 ಇಂದ ಮತ್ತೆ ವಾಪಸ್ ನನ್ನ ಮನೆಗೆ ಬರೋವರೆಗೂ ಎಲ್ಲ ವೆಲ್ ಪ್ಲಾನ್ಡ್ ಆಗಿರುತ್ತೆ. ಸೊ ಅದರಿಂದ ನನಗೆ ಟ್ರಿಪ್ ಟೈಮಲ್ಲಿ ಏನೂ ಟೆನ್ಷನ್ ಇರೋದಿಲ್ಲ. ಸೊ ನೀವು ಈ ತರ ಮುಂಚೆನೆ ಪ್ಲಾನ್ ಮಾಡ್ಕೊಂಡ್ರೆ ತುಂಬಾನೇ ಈಸಿ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ವಿಡಿಯೋನ ಡಿಸ್ಲೈಕ್ ಮಾಡಿ. ಹಾಗೆ ನಿಮ್ ಫ್ರೆಂಡ್ಸ್ಗೆ ಏನಾದ್ರು ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿದ್ರೆ ಅವರಿಗೆ ಶೇರ್ ಮಾಡಿ. ಈ ವಿಡಿಯೋ ಬಗ್ಗೆ ಏನಾದ್ರು ಅನಿಸಿಕೆಗಳಿದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ನನಗೆ ತಿಳಿಸಿ. ಇನ್ನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನಾನು ನಿಮ್ ಜೊತೆ ನೆಕ್ಸ್ಟ್ ತಮಿಳ್ನಾಡು ಬ್ಲಾಗ್ ಅಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್, ಬಾಯ್ ಬಾಯ್.